the city streets, we began to feel the fire. We rise like tall buildings as the chemicals they take us high. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೂ ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ನನ್ನ ಹೆಸರು ಪವಿತ್ರ ಅಯ್ಯರ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಡ್ಯೂಯಿ ಫ್ರೆಶ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇ ಸ್ಟೆಪ್ಗೆ ನಾನಿಲ್ಲಿ ಪ್ರೈಮರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಜಸ್ಟ್ ನಮ್ಮ ಟೀ ಝೋನ್ಗೆ ಚೆನ್ನಾಗಿ ಡ್ಯಾಬ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ನಾನಿಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬ್ಯೂಟಿ ಬ್ಲೆಂಡರಿಂದ. ಸೊ ರೈಟ್ ನಾವು ಫೌಂಡೇಶನ್ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಅದು ಸೆಟಲ್ ಆಗುತ್ತೆ. ಹಾಗೂ ನಾನು ಬಳಸಿರೋಂಥ ಈ ಎಲ್ಲ ಪ್ರಾಡಕ್ಟ್ಸ್ನು ನಿಮಗೆ ಅಮೆಝಾನಲ್ಲಿ 50-80% ಆಫಲ್ಲಿ ಸಿಗ್ತಾ ಇದೆ. ಬಿಕಾಸ್ ಇವಾಗ ಸಮ್ಮರ್ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಅಮೇಝಿಂಗ್ ಆಫರ್ಸ್ ಇದೆ. ಆ್ಯಂಡ್ ಮೋರ್ ಓವರ್, ಇಫ್ ಯು ವಾಂಟ್ ಟು ಟ್ರೈ ಎನಿ ನ್ಯೂ ಪ್ರಾಡಕ್ಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಅಟ್ ದಿಸ್ ಟೈಮ್. ಆಲ್ಸೋ ನಾನು ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ದು ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ. ವಿತ್ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗಿದ್ರೂ ನಾನು ನಿಮಗೆ ಸಿಮಿಲರ್ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿರ್ತೀನಿ. So yeah, with that I'm gonna move on with this eyeshadow palette. ನಾನಿಲ್ಲಿ ಈ ಒಂದು ಬ್ರೌನ್ ಶೇಡ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ಐಬ್ರೋ ಫಿಲ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಆಗಿ ಐಬ್ರೋ ಪೆನ್ಸಿಲ್ಲೇ ಬೇಕಾಗಿರಲ್ಲ. ನಿಮ್ಮ ಹತ್ರ ಐಶ್ಯಾಡೋ ಇದ್ರೂ ಅಥವಾ ಟ್ರಾವೆಲ್ ಮಾಡ್ತಾ ಇರುವಾಗ ತುಂಬ ಪ್ರಾಡಕ್ಟ್ಸ್ನ ತೊಗೊಂಡೋಗೋಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಈ ಥರ ಐಶ್ಯಾಡೋ ಇಂದಾನೆ ಐಬ್ರೋಸ್ನ ಫಿಲ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಈ ಒಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಲೈಟ್ ಶೇಡ್ನ ತೊಗೊಂಡು ನನ್ನ ಐಲಿಡ್ಸ್ನ ಸೆಟ್ ಮಾಡಿದೆ. ಆಮೇಲೆ ನಾನು ಈ ಒಂದು ಶಿಮ್ರಿ ಶೇಡ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಈ ಒಂದು ಬ್ರಾನ್ಸರಿಂದ. ಸೊ ಈ ಥರ ಮಾಡೋದ್ರಿಂದ ಒಂದು ಡೆಫಿನೇಷನ್ ಸಿಗುತ್ತೆ, ಅಟ್ ದಿ ಸೇಮ್ ಟೈಮ್ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಮುಂದಿನ ಸ್ಟೆಪ್ ಬಂದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಐಬ್ರೋಸ್ ಮೇಲ್ಗಡೆ ಕ್ಲೀನಪ್ ಮಾಡ್ಕೋತಾ ಇದ್ದೀನಿ ಹಾಗೂ ಡಾರ್ಕ್ ಸರ್ಕಲ್ಸ್ ಬ್ಲೆಮಿಷಸ್ ಮೇಲೆ ಅಪ್ಲೈ ಮಾಡಿ ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಫೇಸ್ನ ಸೆಟ್ ಮಾಡೋಕ್ಕೆ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರಿಂದನೇ ಅಪ್ಲೈ ಮಾಡಿ ಡ್ಯಾಬ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಐಬ್ರೋಸ್ ಮೇಲೇನು ಈ ಒಂದು ಲೂಸ್ ಪೌಡರ್ನ ಪ್ಲೇಸ್ ಮಾಡಿ ಸ್ವಲ್ಪ ಬಿಟ್ಟು ಆಮೇಲೆ ಸ್ಪೂಲಿಯಿಂದ ಬ್ರಷ್ ಔಟ್ ಮಾಡೋದ್ರಿಂದ ಈಗ ಹೇಗೆ ಐಬ್ರೋಸ್ ಸ್ಟಾಕಾಗಿ ಕಾಣಿಸ್ತಾ ಇತ್ತು ಅದು ನೀಟಾಗಿ ಬ್ಲೆಂಡ್ ಆಗೋಗುತ್ತೆ ಹಾಗೂ ನಮ್ಮ ಮೇಕಪ್ಗೆ ಚೆನ್ನಾಗಿ ಸೆಟಲ್ ಆಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಅದಾದಮೇಲೆ ಮುಂದಿನ ಸ್ಟೆಪ್ಗೆ ನಾನು ಕಾಜಲ್ನ ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನಿಗೆ ಅಪ್ಲೈ ಮಾಡಿದೆ, ವೈಟ್ ಕಾಜಲ್ನ. ಹಾಗೂ ಇವಾಗ ಫೇಸ್ ಪ್ಯಾಲೆಟಿಂದ ಬ್ರಾನ್ಸರ್ ಯೂಸ್ ಮಾಡಿಕೊಂಡು ಫುಲ್ ಫೇಸ್ನ ಬ್ರಾನ್ಸ್ ಅಪ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಚೀಕ್ ಬೋನ್ಸ್ ಹಾಗೂ ಜಾ ಲೈನ್ನ ಬ್ರಾನ್ಸ್ ಅಪ್ ಮಾಡಿದೆ. ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಾದ್ಮೇಲೆ ಬ್ಲಷ್ ಯೂಸ್ ಮಾಡಿಕೊಂಡು ನನ್ನ ಚೀಕ್ಸ್ ಮೇಲೆ ಪ್ಲೇಸ್ ಮಾಡಿ ಅದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆನ್, ಈ ಮಾಸ್ಟರ್ ಕ್ರೋಮ್ ಹೈಲೈಟರಿಂದ ನನ್ನ ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಹಾಗೂ ಡ್ಯೂಯಾಗಿ ಕಾಣಿಸ್ತಾ ಇದೆ ಮೇಕಪ್ ಲುಕ್ ಅಂತ. ಹಾಗೂ ನಾನು ಫುಲ್ ಪೌಡರ್ ಪ್ರಾಡಕ್ಟ್ಸ್ನ ಮೆಲ್ಟ್ ಮಾಡೋಕ್ಕೆ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರಿಟ್ಸ್ ಮಾಡಿ ಅಗೇನ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನರ್ವ್ ಕರ್ಲಿಂಗ್ ಮೈ ಲ್ಯಾಶಸ್ ಆ್ಯಂಡ್ ಯೂಸಿಂಗ್ ದಿಸ್ ವಾಟರ್ ಪ್ರೂಫ್ ಮಸ್ಕಾರಾ. ಇದರಿಂದ ಅಪ್ಪರ್ ಹಾಗೂ ಬಾಟಮ್ ಲ್ಯಾಶಸ್ನ ಚೆನ್ನಾಗಿ ಕೋಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ವೈಟ್ ಕಾಜಲ್ ಯೂಸ್ ಮಾಡಿರೋದ್ರಿಂದ ಮಸ್ಕಾರಾ ಚೆನ್ನಾಗಿ ಅಪ್ಲೈ ಮಾಡಿದಾಗ ಎದ್ದು ಕಾಣುತ್ತೆ ಹಾಗೂ ಐ ಓಪನ್ ಆಗಿ ಬ್ರೈಟ್ ಆಗಿ ಕಾಣಿಸುತ್ತೆ. ಆಮೇಲೆ ಕೊನೆ ಸ್ಟೆಪ್ ಬಂದು ನಾನಿಲ್ಲಿ ಒಂದು ಸ್ಯಾಟಿನ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ವಿಚ್ ಹ್ಯಾಸ್ ದಿಸ್ ಪಿಂಕ್ ಅಂಡರ್ಟೋನ್. With that I complete this dewy fresh makeup look for this summer. ನೀವು ಯಾವ ಸ್ಟೆಪ್ ಬೇಕಾದ್ರೂ ಸ್ಕಿಪ್ ಮಾಡ್ಕೋಬೋದು. ಫ್ರಮ್ ಫೌಂಡೇಶನ್ ಟು ಕನ್ಸೀಲರ್ ಬೇಕು ಅಂದರೆ ಎರಡರಲ್ಲಿ ಒಂದು ಅಪ್ಲೈ ಮಾಡ್ಕೋಬೋದು. ಜೊತೆಗೆ ಈ ಮೇಕಪ್ ಲುಕ್ ನೀವು ನೋಡ್ತಾ ಇರೋಂಗೆ ಪಾರ್ಟೀಸ್ಗೆ, ವೆಡ್ಡಿಂಗ್ಗೆ, ರಿಸೆಪ್ಷನ್ಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ I'll see you guys in my next one super soon. Thank you all so much for watching. ನಮಸ್ಕಾರ ಎಲ್ಲರಿಗೂ. Our hearts beat to the city